ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ರಿಲೇಟೆಡ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ಇವತ್ತು ಒಂದು ರೀತಿಯಾಗಿ ಅಪ್ಡೇಟೆಡ್ ಡೇ ಅಂತಾನೆ ಹೇಳ್ಬೋದು. ಇವತ್ತು ನಿಮಗೆಲ್ಲರಿಗೂ ಕೂಡ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ. ಅದು ಲೋಗೋ ರಿಲೇಟೆಡ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಏನಿದು ಅಪ್ಡೇಟ್ ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಬಿಗ್ ಬಾಸ್ ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಗಳು ಇನ್ನು ಮುಂದೆ ಈ ಒಂದು ಚಾನಲ್ ನಲ್ಲಿ ಬರ್ತಾ ಹೋಗ್ತವೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬಂದಿದೆ. ಅದು ಲೋಗೋಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೀಸನ್ 11ರ ಒಂದು ಲೋಗೋ ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಬಂದಿತ್ತು ಅಂತ ಅನ್ಕೊಳ್ತೀನಿ. ಈಗ ಒಂದು ಆಲ್ಮೋಸ್ಟ್ ಆಲ್ ಒಂದು 15ರಿಂದ 20 ದಿನದ ಮುಂಚಿತವಾಗಿ ಇವತ್ತು ಸಂಜೆ 4 ಗಂಟೆಯ ನಂತರ 4 ಗಂಟೆ ಆದ್ರೂ ಆಗಿರ್ಬೋದು ಅಥವಾ 5 ಗಂಟೆ ಆದ್ರೂ ಆಗಿರ್ಬೋದು, ಈ 1 ಗಂಟೆಯ ಅವಧಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಲೋಗೋ ರಿವಾಲ್ವ್ ಮಾಡಲು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡ ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಹೋದ ವರ್ಷ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ನಾರ್ಮಲ್ ಆಗಿ ಜನರ ಮಧ್ಯೆ ಒಂದು ಶೂಟ್ ಅನ್ನು ಮಾಡಿ ಆ ಒಂದು ಲೋಗೋವನ್ನು ರಿಲೀಸ್ ಮಾಡಿದ್ರು ಸೀಸನ್ 11ರದ್ದು. ಈ ವರ್ಷವೂ ಕೂಡ ಅದಕ್ಕಿಂತ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿ ನಮ್ಮ ಲೋಗೋವನ್ನು ರಿಲೀಸ್ ಮಾಡಲು ಸೀಸನ್ 12ರ ನಮ್ಮ ಬಿಗ್ ಬಾಸ್ ತಂಡದವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ, ಆಫ್ಲೈನ್ ಜೊತೆಗೆ ಆನ್ಲೈನ್ ಅಲ್ಲಿ ಕೂಡ ಎರಡರಲ್ಲೂ ಕೂಡ ಲೋಗೋವನ್ನು ರಿಲೀಸ್ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಆನ್ಲೈನ್ ಅಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಪ್ರೋಮೋ, ಒಂದು 30ರಿಂದ 40 ಸೆಕೆಂಡ್ನ ಪ್ರೋಮೋವನ್ನು ಮಾಡಿ ಅದನ್ನು ಕೊನೆಗೆ ಲೋಗೋವನ್ನು ಕೂಡ ರಿವಾಲ್ವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂದರೆ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ 31 ಜಿಲ್ಲೆಯಲ್ಲಿ ಕೂಡ ಒಂದು ಆಫ್ಲೈನ್ ಒಂದು ದೊಡ್ಡ ಸಿಟಿ ಅಂತ ಹೇಳ್ಕೊಳ್ಬಹುದು. ಬೆಳಗಾವ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಪ್ರತಿಯೊಂದು 31 ಜಿಲ್ಲೆಯಲ್ಲೂ ಕೂಡ ಒಂದು ಆಫ್ಲೈನ್ ಒಂದು ಪ್ರೋಗ್ರಾಮ್ ಅನ್ನು ಮಾಡೋದರ ಮೂಲಕ ಲೋಗೋವನ್ನು ರಿಲೀಸ್ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾವ ರೀತಿಯಾಗಿ ರಿಲೀಸ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಸಂಜೆ 4 ಗಂಟೆ ಹೊತ್ತಿಗೆ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿ ಒಂದು TRP ಅನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಲು ನಮ್ಮ ಸೀಸನ್ 12ರ ತಂಡದವರು ಒಂದು ವಿಭಿನ್ನ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೋದ ವರ್ಷ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಸೀಸನ್ 11 ಅಷ್ಟೊಂದು ಬ್ಲಾಕ್ ಬಸ್ಟರ್ ಆಗದೇ ಇದ್ರು ಕೂಡ, ಅಂದ್ರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಬ್ಲಾಕ್ ಬಸ್ಟರ್ ಆಗದೇ ಇದ್ರು ಕೂಡ ಒಂದು TRP ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಈಗ ಅದನ್ನು ಬೀಟ್ ಮಾಡಲು ಮತ್ತೆ ಒಂದು ರೀತಿಯಾಗಿ ಹೊಸ ರೀತಿಯಾಗಿ ಪ್ರಯತ್ನಗಳನ್ನು ನಮ್ಮ ಬಿಗ್ ಬಾಸ್ ತಂಡದವರು ನಿಜವಾಗ್ಲೂ ಒಳ್ಳೆ ಎಫರ್ಟ್ ಹಾಕೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಈ ವರ್ಷ ಎಲ್ಲವೂ ಕೂಡ ಕೂಡಿ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಹೇಳಿದಂತ ಎಲ್ಲ ರೂಲ್ಸ್ ಗಳನ್ನು ಕೂಡ ನಮ್ಮ ಬಿಗ್ ಬಾಸ್ ತಂಡದವರು ಪಾಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕಂಬ್ಯಾಕ್ ಮಾಡಿದ್ದು ಒಂದು ರೀತಿಯಲ್ಲಿ ಖುಷಿಯಲ್ಲಿ ಅವರು ಕಂಬ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಇರಲಿದೆ ಅಂತ. ಇನ್ನೇನು ಅತಿ ಶೀಘ್ರದಲ್ಲೇ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬರಲಿದೆ. ಇವತ್ತು 4 ಗಂಟೆಗೆ ಅಪ್ಡೇಟ್ ಬಂದ್ಮೇಲೆ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಇವತ್ತು ಸಂಜೆ 4 ಗಂಟೆಗೆ ಲೋಗೋವನ್ನು ಕೂಡ ಯಾವ ರೀತಿಯಾಗಿ ರಿವಾಲ್ವ್ ಮಾಡ್ತಾರೆ ಅಂದ್ರೆ ರಿಲೀಸ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.